ನ್ಯೂಸ್ ಅವರಿಗೆ ಸ್ವಾಗತ. ಕನ್ನಡಕ್ಕೆ ಕೂತು ಬಂದಿದೆ, ಇದರಿಂದ ಬಚಾವಾಗಲಿಕ್ಕೆ ಅಥವಾ ಇದರಿಂದ ಉಳಿಯೋದಕ್ಕೆ, ಕನ್ನಡವನ್ನು ಉಳಿಸ್ಲಿಕ್ಕೆ ಭಾಷೆಯ ಮೂಲಕ ಕೂಡ ಕಲಿಸ್ಬೋದು. ಸೊ ಹೊನ್ನಾಪುರವರೇ, ಒಂದು ವೈರುಧ್ಯ ಪ್ರಶ್ನೆ ಇದೆ. ಒಂದು ಕಡೆ ಮಾತೃಭಾಷೆ ಉಳಿಬೇಕು, ಮಾತೃಭಾಷೆ ಮೂಲಕ ನಾವು ನಿಜವಾದ ಶಿಕ್ಷಣ ಪಡಿಬೇಕು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಕೇವಲ ಮಾತೃಭಾಷೆ ಮೂಲಕ ಶಿಕ್ಷಣಕ್ಕೆ ಅವಕಾಶಗಳಿಲ್ಲ ಅನ್ನೋದು. ಇದರಿಂದ ಬಚಾವಾಗಲಿಕ್ಕೆ, ಈ ಸವಾಲಿನಿಂದ ಹೊರಗೆ ಬರಲಿಕ್ಕೆ ಏನು ಮಾಡಬೇಕು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ? ಅಲ್ಲ, ಭಾಳ ಮುಖ್ಯವಾಗಿಲ್ಲಿ ಮಾಡಲೇಬೇಕಾಗಿರೋದು ಸಮಾನ ಶಿಕ್ಷಣ. ಎಲ್ಲ ಶಾಲೆಗಳಲ್ಲೂ ಸರ್ಕಾರ ಇರಲಿ, ಖಾಸಗಿ ಇರಲಿ, ಅನುದಾನಿತ ಇರಲಿ, ಇಲ್ಲದೆ ಇರೋದಿರಲಿ, ಏಕರೂಪದ ಸಿಲೆಬಸ್ ಇರಬೇಕು. ಪಠ್ಯಕ್ರಮ ಒಂದೇ ಥರ ಇರಬೇಕು. ಕನ್ನಡ ಇಷ್ಟು ಸಬ್ಜೆಕ್ಟ್ ಕನ್ನಡದಲ್ಲಿ ಕಲಿಬೇಕು ಅಂದರೆ ಕಲೀಲೇಬೇಕು. ಈಗ ಮಾನವಿಕ ಸಬ್ಜೆಕ್ಟ್ಸ್ನೆಲ್ಲ ಕನ್ನಡದಲ್ಲಿ ಕಲಿಸ್ಬೋದು. ಬ್ಲೆಂಡ್ ಮಾಡಬೇಕು ಎರಡನ್ನೂ. ನಾವು ಹಿಂದೆ ಇದನ್ನು ಮಾಡಿದ್ದೀವಿ. ನಾವು ಟೆಕ್ಸ್ಟ್ ಬುಕ್ಸನ್ನು ಮಾಡ್ತಾರಲ್ಲ ಇವರು, ದ್ವಿಭಾಷೆನಲ್ಲಿ ಟೆಕ್ಸ್ಟ್ ಬುಕ್ ಮಾಡಿಸ್ಬೇಕು. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮಾಡಬೇಕು. ಒಂದು ಪುಟ ಕನ್ನಡದಲ್ಲಿದ್ದರೆ ಅದೇ ಇಲ್ಲಿ ಇಂಗ್ಲೀಷಲ್ಲಿ ಇರಬೇಕು. ಇಂಗ್ಲೀಷಲ್ಲಿ ಓದೋ ಮಕ್ಕಳು ಇಂಗ್ಲೀಷಲ್ಲಿ ಓದ್ತಾರೆ, ಕನ್ನಡ ಓದೋ ಮಕ್ಕಳು ಕನ್ನಡದಲ್ಲಿ ಓದ್ತಾರೆ. ಇಲ್ಲಿ ಏನಾಗಿದೆ, ಯಾವುದನ್ನೇ ಬಲವಂತವಾಗಿ ಹೇರಿದ್ರೂ ಜನಕ್ಕೆ ಅವ್ರ ಬದುಕಿನ ಪ್ರಶ್ನೆ ಮುಖ್ಯ, ನಾಳೆ ಭವಿಷ್ಯದ ಪ್ರಶ್ನೆ ಮುಖ್ಯ. ಹಾಗಾಗಿ ನೀನು ಇದನ್ನೇ ಓದು ಅಂದರೆ ಅವ್ರು ಓದೋಕ್ಕಾಗಲ್ಲ. ಸರ್ಕಾರ ಈ ರೀತಿಯಿಂದ ನಮಗೆ ಭಾಳ ಮುಖ್ಯವಾಗಿ ಬೇಕಾಗಿರೋದು ಸಮಾನ ಶಿಕ್ಷಣ. ಸಮಾನ ಶಿಕ್ಷಣ ಮಾಡೋಕ್ಕಾಗಲ್ಲ ಅಂತ ಹೇಳೋರಿಗೆ ಇಂಥದೇ ಮಾಧ್ಯಮದಲ್ಲಿ ಓದಬೇಕು ಅಂತ ಹೇಳೋ ಅಧಿಕಾರ ಕೂಡ ಇಲ್ಲ. ಸಮಾನ ಶಿಕ್ಷಣದ ಪ್ರಶ್ನೆ ಎತ್ತಿದರೆ, ಸಮಾನ ಶಿಕ್ಷಣ ಬಂದರೆ ಈ ಸಮಾನತೆ ಬರುತ್ತೆ, ಅಸಮಾನತೆ ಹೋಗಲಾಡುತ್ತದೆ. ಯಾರು ಇದನ್ನು ಪ್ರಶ್ನೆ ಮಾಡಿ ಕೋರ್ಟಿಗೆ ಹೋಗಿದ್ರೋ, ಯಾರು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಇದನ್ನು ಪ್ರಶ್ನೆ ಮಾಡಿದ್ರೋ, ಅವರು ಈ ಸಮಾನ ಶಿಕ್ಷಣ ನೀತಿನ ಒಪ್ಪಲ್ಲ. ಅವ್ರ ಪ್ರಶ್ನೆ ನಮಗೆ ಉದ್ಭವ ಆಗೋದಿಲ್ಲ. ಅವರವರ ಆರ್ಥಿಕ ಅನುಕೂಲಕ್ಕೋಸ್ಕರ ಮಾಡ್ಕೊಂಡ್ರೆ ಟ್ರಾಜಿಡಿ ಏನು ಗೊತ್ತಾ, ಯಾರು ನ್ಯಾಯಾಲಯಕ್ಕೆ ಹೋಗಿದಾರೋ ಅವರು ನಿಜವಾಗ್ಲೂ ದೇಶದ್ರೋಹಿಗಳವರು. ಈಗ ಅವರೇ ಒಪ್ಪಲ್ಲ ಸಮಾನ ಶಿಕ್ಷಣ. ಅವ್ರದ್ದು ಬಿಟ್ಬಿಡಿ ಸರ್, ಸರ್ಕಾರ ಇದೆ. ಈಗ ಈ ಸರ್ಕಾರಕ್ಕಿಂತ ಹೆಚ್ಚು ನಮಗೆ ಕಡ್ಡಾಯ ಶಿಕ್ಷಣ ನೀತಿ ರಾಷ್ಟ್ರದಲ್ಲಿದೆ. ಅದರಲ್ಲಿ ಒಂದು ತಿದ್ದುಪಡಿ ತಂದು ಈ ಥರದ್ದು ಭಾಷಾ ನೀತಿಯನ್ನು, ಏಕರೂಪ ಶಿಕ್ಷಣ ನೀತಿ, ಸಮಾನ ಶಿಕ್ಷಣ ನೀತಿ, ಭಾಷೆಯ ಆಧಾರದ ಮೇಲೆ ತಿದ್ದುಪಡಿ ಆದರೂ ತರಲಿ, ಹೊಸ ಕಾಯ್ದೆ ಆದರೂ ತರಲಿ, ಚರ್ಚೆ ಆಗಿ ಈ ರಾಜ್ಯ ಸರ್ಕಾರ ಶುರು ಮಾಡಬೇಕಾಗುತ್ತೆ. ಈ ರಾಜ್ಯ ಸರ್ಕಾರ ಮಾಡಲಿ, ಇಲ್ಲಿಂದಲೇ ಪ್ರಾರಂಭ ಮಾಡಿ ನಿರ್ಣಯವನ್ನ. ನೋಡಿ, ಸಿದ್ದರಾಮಯ್ಯನವರಿಗೆ ತುಂಬಾ ಕಮಿಟ್ಮೆಂಟ್ ಇದೆ ಎಲ್ಲ ವಿಚಾರ. ಬೆಳಗ್ಗೆ ಹೇಳಿದೆ ನಾನು, ಅವ್ರಿಗೆ ಸಾಮಾಜಿಕ ಜವಾಬ್ದಾರಿ ಬಹಳ ಇದೆ. ನಿಜವಾಗ್ಲೂ ಅವ್ರಿಗೆ ಬಂದ ಹೆಜ್ಜೆ ಮುಂದೆ ಇಡಬೇಕು. ಇದನ್ನ ಮಾಡಬೇಕು. ನೀವೇನ್ ಮಾಡಂತ ಹೇಳ್ತೀರಿ ಸಿಎಂಗೆ ಮತ್ತು ರಾಜ್ಯ ಸರ್ಕಾರಕ್ಕೆ? ಸಿಎಂ ಅವ್ರಿಗೆ ಇಷ್ಟು ಹೇಳೋದು, 2 ತುರ್ತು ಸಭೆಯನ್ನು ಕರೀರಿ, ಸದನ ಎಲ್ಲರನ್ನು ಕೂಡ, ಆಮೇಲೆ ವಿರೋಧ ಪಕ್ಷದವ್ರನ್ನ ಕಾನ್ಫಿಡೆನ್ಸಿಗೆ ತಗೊಳ್ಳಿ, ತಜ್ಞರನ್ನು ತಗೊಳ್ಳಿ. ಯಾತಕ್ಕೋಸ್ಕರ ಅಂತ, ಎಲ್ಲಿ ಸಮಸ್ಯೆ ಉದ್ಭವ ಆಗುತ್ತೆ, ಆಮೇಲೆ ಪೋಷಕರಿಗೆ ಯಾವುದೇ ರೀತಿಯಲ್ಲೂ ಕೂಡ ಧಕ್ಕೆ ಬರದೇ ಇರೋ ತರ ನಾವು ಎಚ್ಚರಿಕೆ. ಈ ಎಲ್ಲ ಸಭೆಯಲ್ಲಿ ಪಾಲಕರ ಅಭಿಪ್ರಾಯ ಕೇಳಲ್ಲ ನೀವು? ಪಾಲಕರನ್ನು ಸೇರಿಸ್ಕೊಳ್ಳಿ. ಪಾಲಕರು ಅಂತ ಅಂದಾಗ ಇವರೆಲ್ಲರೂ ಪಾಲಕರೇ. ಈಗ ನಾವು ಕರಿತೀವಲ್ಲ, ಬಹುತೇಕ ಎಲ್ಲರೂ ಪಾಲಕರೇ. ತೀರ್ಪಲ್ಲಿ ಅದು ಹೇಳಿಲ್ಲ, ಪಾಲಕರು ಮಾತ್ರ ಅವ್ರು ಹೆಚ್ಚು ಹೇಳ್ತಾ ಇರೋದು. ಅದರ ಜೊತೆಯಲ್ಲಿ ಒಂದು ನಿರ್ಣಯವನ್ನು, ಹಕ್ಕೊತ್ತಾಯವನ್ನು ಮಂಡಿಸಬೇಕು ಕೇಂದ್ರ ಸರ್ಕಾರಕ್ಕೆ ಮತ್ತು ಪ್ರಾದೇಶಿಕ ಭಾಷೆಗಳು ಪ್ರಬಲವಾಗಿರ್ತಕ್ಕಂಥ ರಾಜ್ಯ ಸರ್ಕಾರಗಳ ಮುಖ್ಯಮಂತ್ರಿಗಳಿಗೂ ಬರೆದು ಮಾತಾಡಬೇಕು ಜವಾಬ್ದಾರಿ ಅಂತ. ಅಲ್ಲಿ ಇದಕ್ಕೆ ತಿದ್ದುಪಡಿ ಚರ್ಚೆ ಆಗಿ ಸಮಾನ ಶಿಕ್ಷಣ ನೀತಿ ಒಂದೇ ಭಾಳ ಚಂದ್ರ ಇಷ್ಟೊತ್ತು ನಮ್ಮ ಜೊತೆ ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದ. ಇದು ಕೇವಲ ಮಾತೃಭಾಷೆಯ ಪ್ರಶ್ನೆ ಅಲ್ಲ, ಭವಿಷ್ಯದ ಪ್ರಶ್ನೆ. ಈ ಭವಿಷ್ಯದ ಪ್ರಶ್ನೆ ವಿಚಾರ ಬಂದಾಗ ಸಮಾನ ಶಿಕ್ಷಣ ನೀತಿ ಒಂದೇ ಪರಿಹಾರನ ಗೊತ್ತಿಲ್ಲ. ಆ ಪರಿಹಾರಕ್ಕಾಗಿ ಒಂದು ಒತ್ತಾಯ ಅಂತೂ ಶುರುವಾಗಿದೆ. ಇದು ಕೇವಲ ಕನ್ನಡದಿಂದ ಅಥವಾ ಕರ್ನಾಟಕದಿಂದ ಹೋದರೆ ಆಗೋದಿಲ್ಲ. ಈ ಎಲ್ಲ ರಾಜ್ಯಗಳಿಂದಲೂ ಕೂಡ ಇಂಥದ್ದೊಂದು ಒತ್ತಾಯ, ಆ ಒಂದು ಶಿಕ್ಷಣ ನೀತಿ ಬಂದರೆ ಮಾತ್ರ ಈ ಎಲ್ಲ ಅನಾಹುತಗಳು ಕೂಡ ತಡೆಗಟ್ಟಬಹುದು ಅನ್ನುವಂಥದ್ದು ಇಲ್ಲಿಯ ವಾದ. ಇದು ಇವತ್ತಿನ ನ್ಯೂಸ್ ಅವರ್. ನೇರ ದಿಟ್ಟ ಜನತರ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.